1000 ಆರ್ಡರ್ ಕೊಡೋನು 1,00,000 ಆರ್ಡರ್ ಕೊಡೋ ಲೆಕ್ಕದಲ್ಲಿ ಬಂತು. ಫಸ್ಟ್ ಮೆಟ್ರೋದವ್ರು ಬಂದರು, ಅವ್ರಿಗೆ ನಾವು ಸಪ್ಲೈ ಮಾಡ್ತಾ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಡಿ-ಮಾರ್ಟ್ ಅವ್ರು ಬಂದರು. ಫ್ಯಾಕ್ಟ್ರಿಗಳನ್ನು ನಾವು ಲೀಸಿಗೆ ತೊಗೊಂಡಿದ್ದೀವಿ. ಗ್ರೋತ್ ಆಗಿ ಬೆಳೀತಾ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ ಒಂದು 30 ಜನಗಳು ಕೆಲಸ ಮಾಡ್ತಾರೆ. ಒಂದು 1/2 ಎಕರೆ ಜಮೀನು ಇರೋರಿಗೆ ಈಸಿಯಾಗಿ ಮಾಡ್ಬೋದು. ಓದ್ದವರ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ಅವ್ರು ಬುದ್ಧಿವಂತಿಕೆಯಿಂದ, ಅವರು ತಿಳುವಳಿಕೆಯಿಂದ ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ರೆ ಪರ್ ಮಂತಿಂದ ಆಲ್ಮೋಸ್ಟ್ ಒಂದು 60,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಇದು ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಉತ್ಪನ್ನ. ಈ ಬಿಸ್ನೆಸ್ನಿಂದ ರೈತರಿಗೂ ಲಾಭ, ಉದ್ಯಮಿಗಳಿಗೂ ಆದಾಯ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಟ್ರೆಂಡ್ ಸೆಟ್ ಮಾಡಿರುವ ಪ್ರಾಡಕ್ಟ್ ಇದು. ವಿದೇಶಗಳಿಂದಲೂ ಡಿಮ್ಯಾಂಡ್ ಪಡೆದುಕೊಳ್ತಿರುವ ಈ ಉದ್ಯಮಕ್ಕೆ ನ್ಯಾಚುರಾಲಿಟಿಯೇ ಪ್ಲಸ್ ಪಾಯಿಂಟ್. ಅದುವೇ ಅಡಿಕೆ ತಟ್ಟೆ ಅಥವಾ ಅರೇಕಾ ಪ್ಲೇಟ್ ಬಿಸ್ನೆಸ್. ನಾನು ವಾಸುದೇವ್ ಮಾರ್ನಾಡ್. ಗ್ರಾಮೀಣ ಭಾಗದಲ್ಲಿ ಹುಟ್ಟಿಕೊಳ್ಳುವಂಥ ಒಂದಷ್ಟು ಉದ್ಯಮಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಟ್ರೆಂಡ್ ಸೆಟ್ ಮಾಡ್ತಾ ಇದೆ. ಮಾತ್ರವಲ್ಲದೆ ಗ್ರಾಹಕರಿಂದ ಸಖತ್ ಡಿಮ್ಯಾಂಡ್ ಕೂಡ ಪಡೆದುಕೊಳ್ತಾ ಇದೆ. ಅಂತಹ ಬಹುಬೇಡಿಕೆಯ ಉತ್ಪನ್ನಗಳಲ್ಲಿ ಅರೇಕಾ ಪ್ಲೇಟ್ ಅಥವಾ ಅಡಿಕೆ ತಟ್ಟೆ ಕೂಡ ಒಂದು. ನೈಸರ್ಗಿಕ ಉತ್ಪನ್ನವಾಗಿರುವ ಅಡಿಕೆ ಪಟ್ಟೆಗಳಿಂದ ತಯಾರಾಗುವಂಥ ಈ ಉತ್ಪನ್ನ ಝೀರೋ ವೇಸ್ಟ್ ಪ್ರಾಡಕ್ಟ್. ಅನುಪಯುಕ್ತ ಎಂದು ಕರೆಯಲ್ಪಡುವಂಥ ಅಥವಾ ಅದನ್ನು ಎಸೆಯಲ್ಪಡುವಂಥ ಅಡಿಕೆ ತಟ್ಟೆಗಳೇ ಈ ಉದ್ಯಮಕ್ಕೆ ಕಚ್ಚಾ ಸಾಮಗ್ರಿಗಳು. ಪರಿಸರ ಸ್ನೇಹಿಯಾಗಿರುವ ಅರೇಕಾ ಪ್ಲೇಟ್ಗಳಿಗೆ ವಿದೇಶಗಳಲ್ಲಿಯೂ ಕೂಡ ಭಾರಿ ಬೇಡಿಕೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಬಹುಪಾಲು ವ್ಯಾಪಿಸ್ತಾ ಇರುವಂಥ ಅಡಿಕೆ ತಟ್ಟೆ ಉದ್ಯಮವನ್ನು ಆರಂಭಿಸಿ ಯಶಸ್ಸು ಪಡೆದುಕೊಳ್ಳೋದು ಹೇಗೆ ಅನ್ನೋದನ್ನು ಹೇಳ್ತೀವಿ, ಬನ್ನಿ ನೋಡಿ. ನಾವು ಕೆಲವು ವಸ್ತುಗಳನ್ನು ಹಲವು ಬಾರಿ ಅನುಪಯುಕ್ತ ಅಂತ ಹೇಳಿ ಎಸೆದು ಬಿಡುತ್ತೇವೆ. ಆದರೆ ಬಹುತೇಕ ಬಾರಿ ಇದೇ ವಸ್ತುಗಳಿಂದ ಬಹು ಉಪಯೋಗಿ ಉತ್ಪನ್ನಗಳು ರೆಡಿಯಾಗುತ್ತವೆ. ವೇಸ್ಟ್ ಅನ್ನೋ ಕಾರಣಕ್ಕೆ ನಿರ್ಲಕ್ಷಿಸಲ್ಪಟ್ಟ ವಸ್ತುಗಳಿಂದಲೇ ಯೂಸ್ಫುಲ್ ಪ್ರಾಡಕ್ಟ್ಗಳು ತಯಾರಾಗಿ ಮಾರುಕಟ್ಟೆಯಲ್ಲಿ ಭದ್ರ ನೆಲೆಯನ್ನು ಸ್ಥಾಪಿಸಿ ಬಿಡುತ್ತವೆ. ಅಂತಹ ವಿಭಿನ್ನ ವಸ್ತುಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಟ್ರೆಂಡ್ ಸೆಟ್ ಮಾಡುತ್ತಿರುವ ಅರೇಕಾ ಪ್ಲೇಟ್ ಕೂಡ ಒಂದು. ಈ ಅರೇಕಾ ಪ್ಲೇಟ್ ಬಳಕೆ ಎನ್ನುವುದು ಇತ್ತೀಚಿನ ದಿನಗಳಲ್ಲಿ ಬಹುವಾಗಿ ವ್ಯಾಪಿಸುತ್ತಿದೆ. ಬಹು ಬಳಕೆಯಾಗಿಯೂ ಅಡಕೆ ತಟ್ಟೆಗಳನ್ನು ಉಪಯೋಗಿಸಲಾಗುತ್ತಿದೆ. ಅದರಲ್ಲಿಯೂ ಶುಭ ಸಮಾರಂಭಗಳಿಗೆ ಉಪಹಾರ, ಭೋಜನದಂತಹ ವ್ಯವಸ್ಥೆಗಳಿದ್ದಾಗ ಬಹುತೇಕ ಕಡೆಗಳಲ್ಲಿ ಈ ತಟ್ಟೆಗಳನ್ನೇ ನೀಡಲಾಗುತ್ತದೆ. ಅದರಲ್ಲೂ ಸಾವಿರಾರು ಜನರಿರುವ ಸಮಾರಂಭದ ವಿಚಾರಕ್ಕೆ ಬಂದರೆ ಅಷ್ಟೊಂದು ಜನರಿಗೆ ಊಟ ತಿಂಡಿಗೆ ಪ್ಲಾಸ್ಟಿಕ್ ತಟ್ಟೆಗಳನ್ನು ಬಳಕೆ ಮಾಡುವುದು ಆಯೋಜಕರಿಗೂ ಕೂಡ ಕಷ್ಟ. ಹಾಗಾಗಿ ಕಡಿಮೆ ಖರ್ಚು, ಪರಿಸರ ಸ್ನೇಹಿ ಅನ್ನೋ ಕಾರಣಕ್ಕೆ ಈ ಅರೇಕಾ ಪ್ಲೇಟ್ಗಳತ್ತ ಜನ ಮುಖ ಮಾಡುತ್ತಿರುವುದು. ಅಡಿಕೆ ಎನ್ನುವುದು ನಮ್ಮ ದೇಶಕ್ಕೆ ತೀರಾ ಪರಿಚಿತ ಬೆಳೆ. ಮಾತ್ರವಲ್ಲದೆ ಪ್ರಮುಖ ವಾಣಿಜ್ಯ ಬೆಳೆ ಕೂಡ ಹೌದು. ಹಾಗಾಗಿ ಅರೇಕಾವನ್ನು ತಮ್ಮ ಬದುಕಿನ ಆದಾಯದ ಮೂಲವನ್ನಾಗಿ ಮಾಡಿಕೊಂಡು ಜೀವನ ಸಾಗಿಸುವ ಬಹುದೊಡ್ಡ ರೈತಾಪಿ ವರ್ಗ ನಮ್ಮ ದೇಶದಲ್ಲಿದೆ. ಕೊಂಚ ಬಂಡವಾಳ ಹಾಕಿ ಅಡಿಕೆ ತೋಟಗಳನ್ನು ಬೆಳೆಸಿದ್ರೆ 3-4 ವರ್ಷಗಳಲ್ಲಿ ಉತ್ತಮ ಫಸಲಿನ ಜೊತೆಗೆ ಒಳ್ಳೆಯ ಆದಾಯ ರೈತರ ಕೈ ಸೇರುತ್ತದೆ. ಭಾರತದಲ್ಲಿ ಸುಮಾರು 4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆಯಲಾಗುತ್ತದೆ. ವಾರ್ಷಿಕವಾಗಿ ಸರಾಸರಿ ಸುಮಾರು 15 ಲಕ್ಷ ಟನ್ ಅಡಿಕೆ ಉತ್ಪಾದನೆಯಾಗುತ್ತದೆ. ಈ ಪೈಕಿ ನಮ್ಮ ಕರ್ನಾಟಕದ್ದೇ ಸಿಂಹಪಾಲು. ರಾಜ್ಯದಲ್ಲಿ 2 ಲಕ್ಷ ಹೆಕ್ಟೇರ್ಗೂ ಅಧಿಕ ಪ್ರದೇಶದಲ್ಲಿ ಅಡಿಕೆ ಬೆಳೆಯಲಾಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 45,000 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಅಡಿಕೆ ಬೆಳೆಯಿದೆ. ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲಿ 47,000 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆಯಲಾಗುತ್ತಿದೆ. ಅಡಿಕೆ ಬೆಳೆ ಎಂದರೆ ಕೇವಲ ಅಡಿಕೆಯಿಂದ ಮಾತ್ರ ಲಾಭವಲ್ಲ, ಅದರ ಪಟ್ಟೆಗಳೂ ಕೂಡ ಆದಾಯದ ಮೂಲವಾಗಿದೆ. ಅದಕ್ಕೆ ಸಾಕ್ಷಿ ಅಡಿಕೆ ಪ್ಲೇಟ್ ಮತ್ತಿತರೆ ಉತ್ಪನ್ನಗಳ ತಯಾರಿಕೆ.
ಅಡಿಕೆ ತಟ್ಟೆ ರಫ್ತಿನಲ್ಲಿ ಭಾರತ ವಿಶ್ವದಲ್ಲಿಯೇ ನಂಬರ್ 1 ದೇಶವಾಗಿದೆ. ಭಾರತ ಇಂದು 25 ದೇಶಗಳಿಗೆ ಅಡಿಕೆ ಪ್ಲೇಟ್ಗಳನ್ನು ರಫ್ತು ಮಾಡುತ್ತಿದೆ. ಈ ಬಿಸ್ನೆಸ್ಗೆ ಹೆಚ್ಚು ಅನುಕೂಲ ಮತ್ತು ಅವಕಾಶಗಳಿರುವುದು ಕರ್ನಾಟಕಕ್ಕೆ. ಹೀಗೆ ಭಾರಿ ಬೇಡಿಕೆ ಮತ್ತು ದೊಡ್ಡ ಮಾರುಕಟ್ಟೆಯನ್ನು ವೃದ್ಧಿಸಿಕೊಳ್ಳುತ್ತಿರುವ ಅಡಿಕೆ ಪಟ್ಟೆ ಪ್ಲೇಟ್ ಬಿಸ್ನೆಸ್ನಲ್ಲಿ ಸಾಕಷ್ಟು ಜನ ಬದುಕಿಗೆ ಆರ್ಥಿಕವಾಗಿ ಭದ್ರ ಬುನಾದಿಯನ್ನ ಹಾಕಿಕೊಂಡಿದ್ದಾರೆ. ಅಂಥವರಲ್ಲಿ ವೀರಣ್ಣ ಕೂಡ ಒಬ್ಬರು. ಅಡಿಕೆ ತಟ್ಟೆ ರಫ್ತಿನಲ್ಲಿ ಭಾರತ ವಿಶ್ವದಲ್ಲಿಯೇ ನಂಬರ್ 1. ಭಾರತದಿಂದ 25 ದೇಶಗಳಿಗೆ ಅಡಿಕೆ ಪ್ಲೇಟ್ ರಫ್ತು. ವೀರಣ್ಣ ಮೂಲತಃ ಹಾವೇರಿ ಜಿಲ್ಲೆಯ ಸವಣೂರಿನವರು. ಹೆಚ್ಚಿಗೆ ಓದಿಲ್ಲ, ಆದರೆ ವಿದ್ಯೆ ಇಲ್ಲದಿದ್ರೆ ಏನಂತೆ, ಏನನ್ನಾದರೂ ಸಾಧಿಸಬೇಕು ಅನ್ನೋ ಕಾರಣಕ್ಕೆ ಮಹಾನಗರಿ ಬೆಂಗಳೂರಿಗೆ ಕಾಲಿಟ್ಟರು. ಬೇರೆ ಬಿಸ್ನೆಸ್ ಮಾಡಿದ ಬಳಿಕ ಈ ಬಿಸ್ನೆಸ್ಗೆ ಕೈ ಹಾಕಿದ್ರು. ನೈಸರ್ಗಿಕವಾಗಿ ಸಿಗುವ ಅಡಿಕೆ ಪಟ್ಟೆಗಳಿಂದ ತಟ್ಟೆಯನ್ನ ತಯಾರು ಮಾಡೋದಕ್ಕೆ ಆರಂಭಿಸಿ ಬೆಂಗಳೂರಿನಲ್ಲಿ ಆಯುರ್ವೇದಿಕ್ ಬ್ರ್ಯಾಂಡ್ ಹೆಸರಿನಲ್ಲಿ ಅರೇಕಾ ಪ್ಲೇಟ್ ತಯಾರಿಕೆ ಆರಂಭಿಸಿ ಉದ್ಯಮದಲ್ಲಿ ಯಶಸ್ಸನ್ನ ಪಡೆದುಕೊಂಡ್ರು. ಫಾರ್ಮಿಂಗ್ನಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಅಡಿಕೆ ಪಟ್ಟಿಗಳನ್ನು ಸುಡುತ್ತಿರುವುದನ್ನು ಗಮನಿಸುತ್ತಾರೆ. ಹಿಂದೊಮ್ಮೆ ಅಡಿಕೆ ತಟ್ಟೆಗಳಲ್ಲಿ ಊಟ ಮಾಡುವುದನ್ನೂ ಗಮನಿಸಿದ್ದ ವೀರಣ್ಣ ಅದರಿಂದ ಯಾಕೆ ತಾನು ಕೂಡ ತಟ್ಟೆಗಳನ್ನು ತಯಾರಿಸಬಾರದು ಅಂತ ಯೋಚನೆ ಮಾಡ್ತಾರೆ. ಆ ಬಳಿಕ ಮಷಿನರಿಗಳ ಬಗ್ಗೆ ಒಂದಷ್ಟು ರಿಸರ್ಚ್ಗಳನ್ನು ಮಾಡಿ ಕೊಯಮತ್ತೂರಿನಿಂದ ಮಷಿನರಿಗಳನ್ನು ಖರೀದಿ ಮಾಡಿ ತಮ್ಮದೇ ಆದ ಅಡಿಕೆ ಪಟ್ಟೆ ತಯಾರಿಸುವ ಉದ್ಯಮ ಆರಂಭಿಸಿ ಇಂದು ಇದೇ ಉದ್ಯಮದಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಮಾತ್ರವಲ್ಲದೆ 30 ಜನರಿಗೆ ಕೆಲಸವನ್ನು ಕೂಡ ನೀಡಿದ್ದಾರೆ. ತುಸು ಹೆಚ್ಚಿನ ಬಂಡವಾಳ ಅಗತ್ಯ ಅರೇಕಾ ಪ್ಲೇಟ್ ಘಟಕಕ್ಕೆ. ಅರ್ಧ ಎಕರೆ ಜಾಗದಲ್ಲಿ ಉದ್ಯಮ ಆರಂಭಿಸಿದರೆ ಉತ್ತಮ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ನೀವು ನಡೆಸುವಾಗ ಸ್ಥಳಾವಕಾಶಗಳ ಕಡೆಗೆ ಹೆಚ್ಚು ಗಮನ ನೀಡಬೇಕು. ಮಷಿನ್ಸ್ಗಳಿಗೆ, ಕಚ್ಚಾ ವಸ್ತುಗಳಿಗೆ, ರೆಡಿಯಾದ ಪ್ರಾಡಕ್ಟ್ಗಳನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಕೊಂಚ ವಿಶಾಲ ಜಾಗವೇ ಇರಲಿ. ಅರ್ಧ ಎಕರೆ ಜಾಗದಲ್ಲಿ ಒಂದು ಮಷಿನ್ ಇಟ್ಕೊಂಡು ಉದ್ಯಮ ನಡೆಸುತ್ತೀರಿ ಅಂತಾದ್ರೆ ನಿಮಗೆ ಕನಿಷ್ಠ 6 ಲಕ್ಷ ಬಂಡವಾಳದ ಅಗತ್ಯವಿರುತ್ತೆ. ಇಲ್ಲಿ ಬಳಸಲಾಗುವ ಹೈಡ್ರಾಲಿಕ್ ಮಷಿನ್ಸ್ಗಳಿಗೆ 2 ರಿಂದ 3 ಲಕ್ಷದ ತನಕ ಬಂಡವಾಳ ತಗುಲುತ್ತೆ. ಅದನ್ನು ಹೊರತುಪಡಿಸಿದ್ರೆ ವಾಟರ್ ಸಪ್ಲೈ, ಕರೆಂಟ್ ಸಪ್ಲೈ, ಜಾಗದ ರೆಂಟ್ ಅಂತೆಲ್ಲ ಬಂಡವಾಳ ಬೇಕು. ನಿಮ್ಮದೇ ಸ್ವಂತ ಜಾಗದಲ್ಲಿ ಆರಂಭಿಸುತ್ತೀರಿ ಅಂತಾದ್ರೆ ಬಂಡವಾಳ ಕೊಂಚ ಕಮ್ಮಿ. ಬಂಡವಾಳ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಒಂದು 2.5 lakhs rupees ಒಂದು ಬರೀ ಮಿಷನ್ ಬೈ ಮಾಡೋಕ್ಕೆ ಬೇಕು. ಒಂದು 1/2 ಎಕರೆ ಜಮೀನು ಇರೋರಿಗೆ ಈಸಿಯಾಗಿ ಮಾಡ್ಬೋದು. ಆ್ಯಕ್ಚುಲಿ ಒಂದು ಸ್ಟೋರೇಜ್ ಜಾಗ, ಎಲೆಗಳು ಒಣಗಿಸೋದಕ್ಕೆ ಒಂದು 1/2 ಎಕರೆ ಜಾಗ ಅಂಕರ್ ಮಿನಿಮಮ್ ಬೇಕೇ ಬೇಕು. ಇದು ನಿಮ್ಮ ಪವರ್ದು ಬಂದ್ಬಿಟ್ಟು ಈಗ ನಾವು ಪಂಚಾಯತಿ ಲೆಕ್ಕದಲ್ಲಿ ಹೋದೆ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಒಂದು 50 ರಿಂದ 60 ಸಾವಿರ ರೂಪಾಯಿ ಬರ್ತದೆ ಪವರ್ ತೊಗೊಳಕ್ಕೆ. ಅದ್ರ ಸಿಂಗಲ್ ಡೈ ಇದೆ ಅಂದರೆ ಅದು 3 HP ಮೋಟ್ರ್ ಅದ್ರ ರನ್ ಆಗಬೇಕು. ಮಿನಿಮಮ್ 3 HP ಮೋಟ್ರ್ ಇಲ್ಲಾಂದರೆ ನಿಮ್ಗೆ ಆಗಲ್ಲ ಅದು. ಆ 3 HP ಮೋಟ್ರಿಗೆ ಅಂದರೆ ಅದು ನಿಮಗೆ ಒಂದು 12 HP ಇದ್ರದ್ದು TC. ಆ TCಗೆ ಪಂಚಾಯತ್ ಅಪ್ರೂವಿಂದ ಒಂದು 60 ಸಾವಿರ ರೂಪಾಯಿ ಖರ್ಚಾಗ್ತದೆ. ಶೆಡ್ ನಿರ್ಮಾಣ ಹೋಗಂದ್ರೆ ನಿಮ್ಗೊಂದು 1200 ಸ್ಕ್ವೇರ್ ಫೀಟಲ್ಲಿ ಮಾಡೋಕ್ಕೆ ಹೋದ್ರೆ ಅಂದ್ರೆ ಸರ್ ಅದೊಂದು 2.5 ರಿಂದ 3 lakh rupees ಬರ್ತದೆ. 6 ಲಕ್ಷ ಮಿನಿಮಮ್ ಬೇಕು ಸರ್. ಉದ್ಯಮವೊಂದರ ಪ್ರಾರಂಭಕ್ಕೆ ಅನುಮತಿ ಅಗತ್ಯವಾಗಿರುತ್ತದೆ. ಅಡಿಕೆ ತಟ್ಟೆಗಳನ್ನು ತಯಾರಿಸುವ ಬಿಸ್ನೆಸ್ ನಡೆಸುತ್ತೀರಿ ಅಂತಾದ್ರೆ ಒಂದಷ್ಟು ಪರ್ಮಿಷನ್ಗಳನ್ನು ನೀವು ಪಡೆದುಕೊಳ್ಳಬೇಕಾಗುತ್ತೆ. ಸ್ಥಳೀಯ ಆಡಳಿತದ ಪರ್ಮಿಷನ್ ತೆಗೆದುಕೊಳ್ಳೋದು ಸಾಮಾನ್ಯ. ಅದರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಅನುಮತಿ ಅಗತ್ಯ. ಹಾಗಿದ್ರೆ ಈ ಉದ್ಯಮಕ್ಕೆ ನಿಮಗೆ ಯಾವುದೆಲ್ಲ ಅನುಮತಿ ಮುಖ್ಯ ಅನ್ನೋದನ್ನ ವೀರಣ್ಣ ಅವರೇ ಹೇಳ್ತಾರೆ, ಕೇಳಿ. ಪಂಚಾಯತಿಯಲ್ಲಿ ಪರ್ಮಿಷನ್ ಪಡಿಬೇಕಾಗ್ತದೆ. 2ನೇದ್ದು GSTದು ನಾವು ರಿಜಿಸ್ಟರ್ ಮಾಡಬೇಕಾಗ್ತದೆ. 3ನೇದ್ದು ಕಂಪ್ನಿ ರಿಜಿಸ್ಟರ್ ಮಾಡಬೇಕಾಗ್ತದೆ. ಇದೆಲ್ಲ ಪ್ರೊಸೆಸ್ ಇದೆ ಸರ್ ಇದರಲ್ಲಿ. ಅರೇಕಾ ಪ್ಲೇಟ್ ತಯಾರಿಕೆ ಕೇವಲ ಉದ್ಯಮ ನಡೆಸುವವರಿಗೆ ಮಾತ್ರ ಆದಾಯದ ಮೂಲ ಅಲ್ಲ. ಅದರ ಜೊತೆಗೆ ಅಡಿಕೆ ಬೆಳೆಯುವಂಥ ರೈತರಿಗೆ ಇದರಿಂದ ಆದಾಯ ಕೂಡ ಸಿಗುತ್ತೆ. ಆದರೆ ಎಲ್ಲ ರೀತಿಯ ಅಡಿಕೆ ಪಟ್ಟೆಗಳಿಂದ ಪ್ಲೇಟ್ ತಯಾರಿಸೋದಕ್ಕೆ ಆಗೋದಿಲ್ಲ. ಪಟ್ಟೆಗಳ ಆಯ್ಕೆಯಲ್ಲಿಯೂ ಕೂಡ ನೀವು ಎಚ್ಚರಿಕೆ ವಹಿಸಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಸೆಟ್ ಮಾಡ್ತಾ ಇರುವಂಥ ಈ ಉದ್ಯಮವನ್ನು
ಸ್ಟಾರ್ಟ್ ಮಾಡಿದ್ರೆ ನೀವು ಎಷ್ಟು ಆದಾಯ ಪಡಿಬಹುದು, ಲಾಭ ನಷ್ಟಗಳ ಲೆಕ್ಕಾಚಾರ ಹೇಗೆ ಹೇಳ್ತೀವಿ ನೋಡಿ. ಅನುಪಯುಕ್ತ ಅಡಿಕೆ ತಟ್ಟೆಗಳೇ ಇಲ್ಲಿ ಕಚ್ಚಾ ಸಾಮಗ್ರಿಗಳು. ಅಡಿಕೆ ಬೆಳೆಗಾರರಿಗೂ ಆದಾಯದ ಮೂಲ ಈ ಉದ್ಯಮ. ಅರೇಕಾ ತಟ್ಟೆ ಉದ್ಯಮದಿಂದ ಕೇವಲ ಉದ್ಯಮ ನಡೆಸುವವರಿಗೆ ಮಾತ್ರ ಆದಾಯ ಸಿಗುವುದಿಲ್ಲ, ರೈತರಿಗೆ ಕೂಡ ವರಮಾನ ಸಿಗುತ್ತದೆ ಈ ಬಿಸ್ನೆಸ್ನಿಂದ. ಅಡಿಕೆ ಬೆಳೆಗಾರರು ವೇಸ್ಟ್ ಅಂತ ಬಿಸಾಕುತ್ತಿದ್ದ ಅಡಿಕೆ ಪಟ್ಟೆಗಳನ್ನ ನೀವು ಖರೀದಿ ಮಾಡೋದ್ರಿಂದ ಅವರಿಗೂ ಕೂಡ ಇನ್ನೊಂದು ಆದಾಯದ ಮೂಲ. ಇಲ್ಲಿ ತಟ್ಟೆಗಳನ್ನ ತಯಾರಿಸೋದಕ್ಕೆ ನಿಮಗೆ ಅಗತ್ಯವಿರುವ ಮಷಿನ್ಸ್ಗಳನ್ನ ಕೊಂಡುಕೊಳ್ಳೋದಕ್ಕೆ 2-3 ಲಕ್ಷದಷ್ಟು ಬಂಡವಾಳ ಬೇಕಾಗುತ್ತದೆ. ಅಡಿಕೆ ಪಟ್ಟೆ, ತಟ್ಟೆಗಳನ್ನ ಸ್ಟೋರ್ ಮಾಡಿ ಇಡೋದಕ್ಕೆ ಜಾಗ, ಜೊತೆಗೆ ಮಷಿನರಿಗಳನ್ನ ಇಟ್ಟುಕೊಳ್ಳೋದಕ್ಕೂ ಕೂಡ ಸ್ಥಳಾವಕಾಶದ ಅಗತ್ಯವಿರುತ್ತದೆ. 6 ಡೈಗಳಲ್ಲಿ ನೀವು ನಿತ್ಯ ಪ್ಲೇಟ್ಗಳನ್ನ ತಯಾರಿಸುತ್ತೀರಿ ಅಂತಾದ್ರೆ ದಿನಕ್ಕೆ ನಿಮಗೆ ಕನಿಷ್ಠ 3000 ಅಡಿಕೆ ಪಟ್ಟೆಗಳು ಬೇಕಾಗುತ್ತದೆ. 3000 ಎಲೆಯಲ್ಲಿ ನೀವು ಸರಿಸುಮಾರು 6000 ಅಡಿಕೆ ಪ್ಲೇಟ್ಗಳನ್ನ ಮಾಡಬಹುದು. ಸೆಟ್ ಮಾಡಿದಾಗ 2 ಸೆಟ್ ಬೇಕು. ಒಂದು ಮಿಷಿನ್ ಇಡೋಕ್ಕೆ, ಒಂದು ಸೆಕೆಂಡ್ ಇದನ್ನ ಸ್ಟೋರೇಜ್ ಮಾಡೋಕ್ಕೆ. ಆ ಸ್ಟೋರೇಜ್ ಅಂದರೆ ಎಲೆಗಳು ತಂದ ಮೇಲೆ ಅದನ್ನು ಡ್ರೈ ಮಾಡಿ ಒಂದು ಸ್ಟೋರೇಜ್ ಮಾಡಬೇಕು. ಆ ಸ್ಟೋರೇಜ್ ಮಾಡಿದ ಮೇಲೆ ಅದನ್ನು ಸ್ಟೋರೇಜ್ ನೆಕ್ಸ್ಟ್ ಅದನ್ನು ನೀವು ಒಂದು ತೊಟ್ಟಿ ಅಂತ ಚಿಕ್ಕದ ಒಂದು ತೊಟ್ಟಿ ಕಟ್ಟಬೇಕು. ಅಟ್ಲೀಸ್ಟ್ ಒಂದು 1000 ಲೀಫರ್ ಅದರಲ್ಲಿ ಸ್ಟೋರ್ ಆಗಬೇಕು. ಒಂದು 6 ಡೈ ಇದೆ ಅಂದರೆ ಮಿನಿಮಮ್ ಒಂದು 3000 ಲೀಫ್ ಬೇಕಾಗ್ತದೆ ಫರ್ ಡೈಗೆ. ನಿಮಗೆ 3000 ಎಲೆ ಬೇಕೇ ಬೇಕಾಗ್ತದೆ. ಅದನ್ನು ವಾಶ್ ಮಾಡಿ ಇಟ್ಟ ಮೇಲೆ ಆ 3000 ಎಲೆಯಲ್ಲಿ 6000 ಪ್ಲೇಟ್ ಮಾಡ್ಬೋದು ನೀವು. ಇನ್ನು ಅಡಿಕೆ ತಟ್ಟೆ ತಯಾರಿಕೆಗೆ ಬೇಕಾಗುವ ಮಷಿನರಿಗಳು ದೇಶದ ಹಲವು ಕಡೆಗಳಲ್ಲಿ ಸಿಗುತ್ತದೆ. ಆದರೆ ಕೊಯಮತ್ತೂರು ಈ ಮಷಿನರಿಗಳ ವಿಚಾರದಲ್ಲಿ ಹೆಚ್ಚು ಪ್ರಸಿದ್ಧವಾಗಿದೆ. ಒಂದು ಮಷಿನ್ನಲ್ಲಿ ಸಾಮಾನ್ಯವಾಗಿ 6 ಡೈಗಳು ಇರುತ್ತವೆ. ಆ ಡೈಗಳು 12, 10, 8, 6, 4.5 ಸೈಜ್ಗಳಲ್ಲಿರುತ್ತವೆ. ನೀವು 6 ಡೈಗಳಿರುವ ಒಂದು ಮಷಿನ್ನಲ್ಲಿ ಅಡಿಕೆ ತಟ್ಟೆ ತಯಾರಿಸುತ್ತೀರಿ ಅಂತಾದ್ರೆ ಮಷಿನರಿಗೆ ಅಂದಾಜು 2,70,000 ಬೆಲೆ ತಗುಲುತ್ತದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ವೀರಣ್ಣ. 6 ಡೈ ಇರ್ತದೆ. ಫಸ್ಟ್ ಸ್ಟಾರ್ಟಿಂಗ್ ಒಂದು 12 ಇರ್ತದೆ, 10 ಇರ್ತದೆ, 8 ಇರ್ತದೆ, ಆಮೇಲೆ 6 ಇರ್ತದೆ, 4.5 ಬರ್ತದೆ. ಒಂದರಲ್ಲಿ ಟೋಟಲ್ ಬಂದ್ಬಿಟ್ಟು 6 ಡೈಸ್ ಬರ್ತದೆ. ಆ 6 ಡೈಸಲ್ಲಿ ನಾವು ಫಸ್ಟ್ ಇನ್ವೆಸ್ಟ್ಮೆಂಟ್ ಒಂದು ಮಿಷಿನ್ ಕಾಸ್ಟ್ ಬಂದ್ಬಿಟ್ಟು 2,70,000 ಆಗ್ತದೆ ಅವತ್ತಿನ ಕಾಸ್ಟ್. ಇವತ್ತು ಅದರಲ್ಲಿ ಒಂದು ಡೈ ಮಾಡೋಕ್ಕೆ ನೀವು ಇನ್ ಕೇಸ್ ಬೇರೆ ಡಿಸೈನ್ ಇದ್ದರೆ ಒಂದು ಡೈ ಮಾಡೋಕ್ಕೆ ಹೋಗ್ಬೇಕಂದ್ರೆ ಒಂದು ಇಂಚಿಗೆ 2,200 ತೊಗೊತಾರೆ 1 ಇಂಚ್. ಅಂದರೆ ನಮ್ಮದು 12 ಇಂಚ್ ಡೈಗೆ ಆಲ್ಮೋಸ್ಟ್ ಒಂದು 25,000 ರುಪೀಸ್ ಬರ್ತದೆ. ಅಡಿಕೆ ಪ್ಲೇಟ್ ಸಾಮಾನ್ಯ ಡಿಸೈನ್ನಲ್ಲಿ ತಯಾರಿಸಬೇಕಾದ್ರೆ ಅದಕ್ಕೆ ಬೇಕಾಗುವ ಮೌಲ್ಡ್ ಇರುವ ಮಷಿನ್ 2-3 ಲಕ್ಷ ರೂಪಾಯಿ. ತಟ್ಟೆಗಳನ್ನು ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಆ ಯಂತ್ರಕ್ಕೆ 5-6 ಲಕ್ಷ ಬೆಲೆ ಇರುತ್ತದೆ. ಹೈಡ್ರಾಲಿಕ್ ಮಷಿನ್ ಜೊತೆಗೆ ಅಡಿಕೆ ಹಾಳೆ ಕಟ್ ಮಾಡುವ ಉಪಕರಣ, ಟ್ರಿಮ್ಮಿಂಗ್ ಮಷಿನ್ ಮತ್ತು ಬಫಿಂಗ್ ಮಷಿನ್ಗಳು ಬೇಕಾಗುತ್ತವೆ. ಇವು ಅಡಿಕೆ ಪ್ಲೇಟ್ ಅಚ್ಚುಕಟ್ಟಾಗಿ ಇರುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. ಅಡಿಕೆ ಪ್ಲೇಟ್ಗಳನ್ನು ನೀವು ಹೇಗೋ ತಯಾರಿಸಿದ್ರೆ ನಿಮ್ಮ ತಟ್ಟೆಗಳು ಸೇಲ್ ಆಗಲ್ಲ. ನೀಟಾಗಿ ಎಲ್ಲ ತಯಾರಿಕೆಯ ಹಂತಗಳನ್ನು ಪಾಲಿಸಬೇಕು. ರೈತರಿಂದ ಅಡಿಕೆ ಪಟ್ಟೆಗಳು ಖರೀದಿ ಮಾಡಿ ತಂದು ಅದನ್ನು ಒಣಗಿಸಬೇಕು. ಬಳಿಕ ವಾಶ್ ಮಾಡಿ ಮಷಿನರಿಗಳಿಗೆ ನೀಡಿದರೆ ತಟ್ಟೆಗಳ ತಯಾರಿಕೆ ಹಂತ ಸ್ಟಾರ್ಟ್ ಆಗುತ್ತದೆ. ಸರ್, ನಾವು ಎಲೆ ತಂದ ಮೇಲೆ ಎಲೆ ಡ್ರೈ ಮಾಡೋದಿದೆ. ಎಲೆ ತರೋದು ಒಂದು ಕೆಲಸ, ಎಲೆ ತಂದ ಮೇಲೆ ಅದನ್ನು ಒಣಗಿಸೋದು ಒಂದು ಕೆಲಸ, ಎಲೆ ತಂದು ಒಣಗಿಸಿದ ಮೇಲೆ ಅದನ್ನು ಕಟ್ಟಿಡೋದು ಒಂದು ಕೆಲಸ. ಆ ಕಟ್ಟಿಟ್ಟ ಮೇಲೆ ವಾಷಿಂಗಿಗೆ ಬರಬೇಕು. ಮತ್ತೆ ಅದಕ್ಕೆ ಆ ವಾಷಿಂಗ್ ಬಂದ ಮೇಲೆ ಮತ್ತೆ ಮಿಷಿನ್ ಬರ್ತದೆ. ಮಿಷಿನಿಗೆ ಬಂದ ಮೇಲೆ ಮತ್ತೆ ಅಲ್ಲಿ ಪ್ರಾಡಕ್ಷನ್ ಸ್ಟಾರ್ಟ್ ಆಗ್ತದೆ ನಮ್ದು. ಅಡಿಕೆ ಪಟ್ಟೆಗಳ ಬಣ್ಣ, ಗುಣಮಟ್ಟ ಮತ್ತು ಅದರ ಮೇಲಿರುವ ಕಂದು ಕಲೆಗಳು, ಫಂಗಸ್ ಇರುವಂಥವು, ಹೀಗೆ ಆ ಪಟ್ಟೆಗಳನ್ನು ಆಯ್ಕೆ ಮಾಡಿ ವಿಂಗಡಿಸಿಟ್ಟುಕೊಳ್ಳಬೇಕು. ಅಡಿಕೆ ಪ್ಲೇಟ್ ತಯಾರಿಗೂ 1 ದಿನದ ಮುಂಚೆ ಅವುಗಳನ್ನು ಯಾವುದೇ ಕೆಮಿಕಲ್ಸ್ ಹಾಕದೆ ಸ್ವಚ್ಛ ನೀರಿನಲ್ಲಿ ತೊಳೆಯಬೇಕು. ಅವುಗಳನ್ನು ಆರಿಸಿದ ನಂತರ ಹೈಡ್ರಾಲಿಕ್ ಮಷಿನ್ನಲ್ಲಿ ಹೀಟ್ ಮಾಡಿ ಬೇಕಾದ ಮೌಲ್ಡ್ ಬಳಸಿ ಅದಕ್ಕೆ ತಕ್ಕಂತೆ ಪ್ರಾಡಕ್ಟ್ ಪ್ರೊಡಕ್ಷನ್ ಮಾಡಬೇಕು. ಈ ಉದ್ಯಮಕ್ಕೆ ಅಡಿಕೆ ತಟ್ಟೆಗಳು ಮುಖ್ಯ ಕಚ್ಚಾ ಸಾಮಗ್ರಿಗಳು.
ದಿನಕ್ಕೆ 3,000 ಅಡಿಕೆ ತಟ್ಟೆಗಳು ಬೇಕಾಗುತ್ತವೆ ಅಂತಾದ್ರೆ ಸಹಜವಾಗಿ ಈ ಉದ್ಯಮದಲ್ಲಿ ಅಡಿಕೆ ತಟ್ಟೆಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಮಲೆನಾಡ ಹೆಬ್ಬಾಗಿಲು, ಶಿವಮೊಗ್ಗ, ಗುಬ್ಬಿ, ತುಮಕೂರು, ತಿಪಟೂರು ಹೀಗೆ ರಾಜ್ಯದಲ್ಲಿ ಹಲವು ಕಡೆಗಳಲ್ಲಿ ನಿಮಗೆ ಉತ್ತಮವಾದ ಅರೇಕಾ ಪಟ್ಟೆಗಳು ಸಿಗುತ್ತವೆ. ಉತ್ತಮ ಮಾರ್ಕೆಟಿಂಗ್ ಅನ್ನೋದು ಉದ್ಯಮದ ಯಶಸ್ಸಿಗೆ ಭದ್ರ ತಳಹದಿಯನ್ನ ಹಾಕುತ್ತದೆ. ಆರಂಭದಲ್ಲಿ ನೀವು ಅಕ್ಕಪಕ್ಕದ ಅಂಗಡಿಗಳಿಗೆ, ಕ್ಯಾಟರಿಂಗ್ ಬಿಸ್ನೆಸ್ಗಳನ್ನು ನಡೆಸುತ್ತಿರುವವರಿಗೆ ಅಡಿಕೆ ತಟ್ಟೆಗಳನ್ನು ನೀಡಬಹುದು. ಇದರ ಜೊತೆಗೆ ಸೂಪರ್ ಮಾರ್ಕೆಟ್ಗಳಿಗೂ ಕೂಡ ನೀವು ಅರೇಕಾ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡೋದರ ಮೂಲಕ ಮಾರುಕಟ್ಟೆ ಅವಕಾಶವನ್ನು ಸೃಷ್ಟಿ ಮಾಡಿಕೊಳ್ಳಬಹುದು. ವೀರಣ್ಣ ಅವರು ಇದೇ ರೀತಿಯಲ್ಲಿ ತಮ್ಮ ಉದ್ಯಮದಲ್ಲಿ ಮಾರುಕಟ್ಟೆಯ ಅವಕಾಶವನ್ನು ಹಂತ ಹಂತವಾಗಿ ಸೃಷ್ಟಿ ಮಾಡಿಕೊಂಡು ಬಿಸ್ನೆಸ್ನಲ್ಲಿ ಗೆದ್ದಿದ್ದಾರೆ. ನಾವು ಮಾರ್ಕೆಟಿಂಗ್ ಹೆಂಗೆ ಮಾಡಿದ್ವಿ ಅಂದ್ರೆ ಸರ್, ಫಸ್ಟು ನಾರ್ಮಲಾಗಿ ನಾವು ಪ್ಲೇಟ್ ಎಲ್ಲ ಅಂಗಡಿಗಳಿಗೆ ಹೋಗಿ ತೊಗೊಂಡು ಕೊಡ್ತಾ ಇದ್ವಿ. ಸಮಥಿಂಗ್ ಅವರಿಗೆಲ್ಲ 1000 ಪ್ಲೇಟ್ಸ್ ಬೇಕಾಗ್ತದೆ, 500 ಪ್ಲೇಟ್ಸ್ ಬೇಕಾಗ್ತದೆ. ಸಮ್ ಜನಗಳು ಒಂದು ಏನೋ ಸಮ್ ಫಂಕ್ಷನ್ ಅಂತ ಬೇಕಾಗ್ತದೆ. ಅದು ಹೋಗ್ತಾ ಹೋಗ್ತಾ ಏನಾಗ್ತದೆ ಅಂದರೆ ಕಂಪ್ಲೀಟಾಗಿ ಅದು 1000 ಆರ್ಡರ್ ಕೊಡೋನು 1,00,000 ಆರ್ಡರ್ ಕೊಡೋ ಲೆಕ್ಕದಲ್ಲಿ ಬಂತು. ಅವಾಗ ನಮ್ಗೆ ಏನಾಗ್ತದೆ, ಇದರಿಂದ ತುಂಬ ಇನ್ನೂ ಅನುಕೂಲ ಅಲ್ಲ, ತುಂಬ ಜನಗಳಿಗೆ ನಾವು ಕೆಲಸ ಕೊಡ್ಬೋದಲ್ಲ, ಇದರಿಂದ ಅನುಕೂಲ ಅಂತ ಆ ಮಾತಿಂದ ಅದರಿಂದ ನಾವು ತಿಳ್ಕೊಂಡು ನಾವು ಅದನ್ನು ಸ್ಟಾರ್ಟ್ ಮಾಡಿದ ಮೇಲೆ ಏನಾಯ್ತು, ಮತ್ತು ಫಸ್ಟ್ ಮೆಟ್ರೋದವ್ರು ಬಂದರು, ಅವ್ರು ಮೀಟ್ ಮಾಡಿದ್ರೆ ನಮಗೆ ಬೇಕಂತ ಅವ್ರಿಗೆ ನಾವು ಸಪ್ಲೈ ಮಾಡ್ತಾ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಡಿ-ಮಾರ್ಟ್ ಅವ್ರು ಬಂದರು, ಡಿ-ಮಾರ್ಟ್ ಅವ್ರಿಗೆ ನಾವು ಸಪ್ಲೈ ಸ್ಟಾರ್ಟ್ ಮಾಡಿದ್ವಿ. ಡಿ-ಮಾರ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ರೆ ಮತ್ತು ಬಿಗ್ ಬಾಸ್ಕೆಟ್ ಸ್ಟಾರ್ಟ್ ಮಾಡಿದ್ವಿ. ಬಿಗ್ ಬಾಸ್ಕೆಟ್ ಅವ್ರಿಗೆ ಆಲ್ಮೋಸ್ಟ್ ಅವ್ರಿಗೆ ಸಪ್ಲೈ ಇದೆ ನಮ್ಮದು. ಆಮೇಲೆ ಸೆಕೆಂಡ್ ಈಗ ನಮ್ಮದೇ ಓನಾಗಿ ಮೆಗಾ ಮಾರ್ಟ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಆ್ಯಪಲ್ಲಿ. ಅದರಲ್ಲಿ ನಮ್ಮದೇ ಓನಾಗಿ ಸ್ಟಾರ್ಟ್ ಮಾಡಿದ್ದೀನಿ ಈಗ. ಅರೇಕಾ ತಟ್ಟೆ ಉದ್ಯಮವನ್ನು ಯಾರು ಬೇಕಿದ್ರೂ ನಡೆಸಬಹುದು. ಆದರೆ ನೀವು ಈ ಬಿಸ್ನೆಸ್ನಲ್ಲಿ ಮಾರುಕಟ್ಟೆಯ ಅವಕಾಶಗಳನ್ನು ಹೇಗೆ ಸೃಷ್ಟಿ ಮಾಡಿಕೊಳ್ಳಬೇಕು ಅನ್ನೋದು ತಿಳಿದಿರಬೇಕು. ಇತ್ತೀಚಿನ ಕಾಲಮಾನಕ್ಕೆ ಈ ಉದ್ಯಮವನ್ನು ನೀವು ಆರಂಭಿಸಿದ್ರೆ ಖಂಡಿತ ವರ್ಕೌಟ್ ಆಗ್ತದೆ. ಯಾಕಂದ್ರೆ ಕೇವಲ ತಟ್ಟೆ ಮಾತ್ರವಲ್ಲ, ಅರೇಕಾದಿಂದ 25ಕ್ಕೂ ಹೆಚ್ಚು ಉತ್ಪನ್ನಗಳು ತಯಾರಾಗುತ್ತದೆ. ಒಂದು ಅಡಿಕೆ ಪ್ಲೇಟ್ಗಳ ಜೊತೆಗೆ ಅರೇಕಾದಿಂದ ತಯಾರಾಗುವ ಇತರೆ ಉತ್ಪನ್ನಗಳು ಕೂಡ ಜನರಿಂದ ಡಿಮ್ಯಾಂಡ್ ಸೃಷ್ಟಿ ಮಾಡಿಕೊಳ್ಳುತ್ತಿದೆ. ಪರಿಸರ ಸ್ನೇಹಿ ಅನ್ನೋದು ಕೂಡ ಅರೇಕಾ ತಟ್ಟೆ ಮಾರುಕಟ್ಟೆಯಲ್ಲಿ ನೆಲೆ ನಿಲ್ಲೋದಕ್ಕೆ ಪೂರಕವಾಗುವ ಅಂಶ. ನಾಲೆಜು ಇದರಲ್ಲಿ ಓದ್ಬಿಟ್ಟವರ ಮಾಡ್ಬೇಕನ್ನೋದು ಅವಶ್ಯಕತೆ ಇಲ್ಲ, ಓದ್ದವರ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ಅವರು ಬುದ್ಧಿವಂತಿಕೆಯಿಂದ, ಅವರು ತಿಳುವಳಿಕೆಯಿಂದ ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ರೆ, ಈಗ ಬೇರೆಯವ್ರ ಹತ್ರ ಹೋಗಿ ಒಂದು 15,000 ರೂಪಾಯಿ ಸ್ಯಾಲ್ರಿ ಕೆಲಸ ಮಾಡ್ತಾರೆ ಹಸ್ಬೆಂಡ್ ಆ್ಯಂಡ್ ವೈಫ್. ಅವರು 15,000 ರೂಪಾಯಿ ಕೆಲಸ ಮಾಡೋಕ್ಕಿಂತ ಓನಾಗಿ ಅವರೇ ಓನಾಗಿ ಮಾಡಿದರೆ ಫರ್ ಮಂತಿಂದ ಆಲ್ಮೋಸ್ಟ್ ಒಂದು 60,000 ರೂಪಾಯಿ ಸಂಪಾದನೆ ಮಾಡ್ಬೋದು. 60,000 ರೂಪಾಯಿ ಸಂಪಾದನೆ ಮಾಡೋದು ಅವ್ರ ಮನೆಯಲ್ಲಿ ಅವ್ರಿಗೆ ಅನುಕೂಲ ಆಗ್ತದೆ. ಸೆಕೆಂಡ್, ಅವ್ರಿಗೆ ಮಾರ್ಕೆಟಿಂಗ್ ಅನುಕೂಲ ಆಗ್ತದೆ. ಥರ್ಡ್, ಅವ್ರ ಮಕ್ಕಳಿಗಿನ ಅನುಕೂಲ ಆಗ್ತದೆ. ಅಡಿಕೆ ತಟ್ಟೆ ಅನ್ನೋದು ನೈಸರ್ಗಿಕ ಸ್ನೇಹಿ ಉತ್ಪನ್ನ, ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ ಮಾತ್ರವಲ್ಲದೆ ಹೈಲಿ ಡಿಮಾಂಡ್ ಸೃಷ್ಟಿಸಿಕೊಂಡಿರುವಂಥ ಉದ್ಯಮ ಕೂಡ ಹೌದು. ಹಾಗಿದ್ರೆ ಈ ಬಿಸ್ನೆಸ್ನಲ್ಲಿ ಲಾಭ ನಷ್ಟಗಳ ಲೆಕ್ಕಾಚಾರ ಹೇಗೆ? ಈ ಮಾಹಿತಿಯನ್ನು ಕೊಡ್ತೀವಿ ನೋಡಿ. ಉತ್ತಮ ಲಾಭ ಸಾಧ್ಯ ಈ ಉದ್ಯಮದಲ್ಲಿ. ವಿಶಾಲ ಮಾರುಕಟ್ಟೆ ಅವಕಾಶವಿರುವ ಬಿಸ್ನೆಸ್. ದುಡ್ಡಿದೆ, ಬಂಡವಾಳ ಹಾಕಿ ಬಿಸ್ನೆಸ್ ನಡೆಸ್ತೀವಿ ಅಂದ್ರೆ ಈ ಉದ್ಯಮದಲ್ಲಿ ನಿಮಗೆ ಲಾಭ ಕಾಣೋದಕ್ಕೆ ಸಾಧ್ಯವಾಗುವುದಿಲ್ಲ. ಉದ್ಯಮಕ್ಕೆ ಬಂಡವಾಳ ಹಾಕೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಿಮ್ಮ ಸಮಯ ಮೀಸಲಿರಿಸೋದು. ಸರ್, ಇದರಲ್ಲಿ ತುಂಬ ಕೆಲಸಗಳಿದೆ, ಆ್ಯಕ್ಚುಲಿ ಇದು ಒಂದು ಅಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ನಿಮ್ಗೆ ಒಂದು 6 ಇಂದ 17 ಐಟಮ್ಸ್ ಮಾಡ್ಬೋದು ಇದೇ ಐಟಮಲ್ಲಿ. 17 ಐಟಮ್. ಸಣ್ಣ ಘಟಕವಾದರೆ ಒಂದಿಬ್ಬರು ಕಾರ್ಮಿಕರಿದ್ರೂ ಸಾಕು. ಆದರೆ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ನಡೆಸುತ್ತೀರಿ ಅಂತಾದರೆ 5 ರಿಂದ 6 ಜನ ಕಾರ್ಮಿಕರು ಈ ಉದ್ಯಮಕ್ಕೆ ಅವಶ್ಯಕ. ನೀವು ಅಡಿಕೆ ಹಾಳೆಗಳನ್ನು ಗ್ರಾಹಕರಿಂದ ಖರೀದಿ ಮಾಡುವುದು, ಕಾರ್ಮಿಕರ ಸಂಬಳ, ಕರೆಂಟ್ ಬಿಲ್, ವಾಟರ್ ಬಿಲ್ ಅಂತೆಲ್ಲ ಒಂದಿಷ್ಟು ಖರ್ಚುಗಳು ಇರುತ್ತವೆ. ನಿಮಗೆ ಉದ್ಯಮವನ್ನು ಪ್ರಾರಂಭಿಸುವಾಗ ಮೊದಮೊದಲು ಮಾರುಕಟ್ಟೆ ತೊಂದರೆ ಆಗಬಹುದು. ಜೊತೆಗೆ ಇಲ್ಲಿನ ಇನ್ನೊಂದು ಸಮಸ್ಯೆ ಅಂದರೆ ಉತ್ತಮ ಗುಣಮಟ್ಟದ ಅಡಿಕೆ ಪ್ಲೇಟ್ಗಳನ್ನು ತರುವುದು, ಜೊತೆಗೆ ಕಾರ್ಮಿಕರ ಕೊರತೆ ಕೂಡ ಈ ಬಿಸ್ನೆಸ್ನ ಚಾಲೆಂಜ್. ಲಾಭದ ವಿಚಾರಕ್ಕೆ ಬಂದರೆ ನೀವು ಅಡಿಕೆ ತಟ್ಟೆಗಳಿಂದ ಉತ್ತಮ ಲಾಭವನ್ನೇ ಪಡೆಯಬಹುದು.
ಒಂದು ಮಷಿನ್ನಲ್ಲಿ ನೀವು ಅಡಿಕೆ ಪ್ಲೇಟ್ ರೆಡಿ ಮಾಡಿದರೆ ತಿಂಗಳಿಗೆ 60,000 ತನಕವೂ ಲಾಭ ಪಡೆಯಬಹುದು. 1 ಯೂನಿಟ್ ಹಾಕಿಂದ್ರೆ ಒಂದು ತಿಂಗಳಲ್ಲಿ 60,000 ರೂಪಾಯಿ ಸಂಪಾದನೆ ಮಾಡ್ಬೋದು ಸರ್. ಒಂದು ದಿನಕ್ಕೆ 1 ಯೂನಿಟಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 2,500 - 3,000 ಪ್ಲೇಟ್ ತೆಗಿಬೋದು 1 ಯೂನಿಟಲ್ಲಿ. ಅದರಲ್ಲಿ ನಿಮಗೆ ಎಲೆ ಬಂದುಬಿಟ್ಟು 2,000 ಎಲೆ ಬೇಕಾಗ್ತದೆ 1 ಯೂನಿಟ್ಗೆ. ಅಂದರೆ 1 ಯೂನಿಟ್ ಅಂದರೆ 6 ಡೇ ಇರೋದಕ್ಕೆ 1 ಯೂನಿಟ್ ಅಂತ ಹೇಳ್ತಾರೆ. ಆ ಯೂನಿಟ್ಗೆ 2,000 ಎಲೆ ಬೇಕು. 2,000 ಎಲೆಯಲ್ಲಿ ಒಂದು ಎಲೆಯಲ್ಲಿ ಬಂದುಬಿಟ್ಟು 2 ಪ್ಲೇಟ್ ಬರ್ತದೆ. ಆ 2 ಅಂದರೆ 4,000 ಪ್ಲೇಟ್ ತೆಗಿಬೋದು ನಾವು. ಮತ್ತು ಅದರಲ್ಲಿ ಸ್ಮಾಲದು ಜೊಣ್ಣೆ ಅಂತ ಬರ್ತಲ್ಲ, ಕಪ್ಪು, ಆ ಕಪ್ಪು ಅದರಲ್ಲಿ ಎಕ್ಸ್ಟ್ರಾ ಬರ್ತದೆ. ನೀವು 3 ರಿಂದ 4 ಮಷಿನರಿಗಳ ಮೂಲಕ ಅರೇಕಾ ಪ್ಲೇಟ್ಗಳನ್ನು ತಯಾರಿಸಿದರೆ 2 ಲಕ್ಷದ ತನಕವೂ ಮಾಸಿಕ ಲಾಭ ಪಡೆಯಬಹುದು. ಇನ್ನು ಉದ್ಯಮ ನಡೆಸುವಾಗ ಎಂತಹ ಜಾಗದಲ್ಲಿ ನಡೆಸುತ್ತೀರಿ ಅನ್ನೋ ವಿಚಾರ ಕೂಡ ಮುಖ್ಯ ಪಾತ್ರವನ್ನೇ ವಹಿಸುತ್ತದೆ. ಸ್ಥಳೀಯವಾಗಿ ಅಡಿಕೆ ಬೆಳೆಗಾರರು ಲಭ್ಯವಿರುವ ಕಡೆಗಳಲ್ಲಿ ಈ ಘಟಕ ತಯಾರಿಸಿದರೆ ಉತ್ತಮ. ಇದರಿಂದ ಅಡಿಕೆ ಪಟ್ಟೆಗಳ ಸಾಕಾಣಿಕೆಯ ಖರ್ಚು ಕಮ್ಮಿಯಾಗುತ್ತದೆ. ಮಾಡೋದಾಗಲಿ ಸೇಲ್ ಮಾಡೋದಾಗಲಿ ತುಂಬ ಅನುಕೂಲ ಆಗ್ತದೆ. ನೀವು ಅಲ್ಲಿ ತೊಗೊಂಡು ನೀವು ಇಲ್ಲ ಬೇರೆ ಕಡೆ ಎಲ್ಲೇ ಫ್ಯಾಕ್ಟ್ರಿ ಮಾಡಿ ಆ ಅಡಿಕೆ ಪ್ಲೇಟ್ ತೊಗೊಂಬಂದು ಎಲೆ ತಂದುಬಿಟ್ಟು ನೀವು ಮಾಡಬೇಕಂತಂದರೆ ಅದು ಸಾಧ್ಯ ಆಗೋದು ಮಾತು. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ತುಂಬ ಕಷ್ಟ ಇದೆ, ಲೇಬರ್ ಕಷ್ಟ ಇದೆ. ಅದನ್ನು ಟ್ರಾನ್ಸ್ಪೋರ್ಟಿಂಗ್ ಮಾಡ್ಕೊಂತ ತರೋದು, ಅಲ್ಲಿಂದ ಡ್ರೈವ್ ಮಾಡೋದು, ಅವೆಲ್ಲ ಪ್ರತಿಯೊಂದು ತುಂಬ ಅನುಕೂಲ ಆಗಲ್ಲ. ಅಡಿಕೆಗ ಬೆಳೆಗಾರ ಎಲ್ಲಿದ್ದಾರೋ ಅಲ್ಲಿ ಮಾಡೋದು ತುಂಬ ಉತ್ತಮ. ಅಡಿಕೆ ತಟ್ಟೆಗಳು ದಿನ ಕಳೆದಂತೆ ಮಾರುಕಟ್ಟೆ ವ್ಯಾಪ್ತಿಯನ್ನ ವಿಸ್ತರಿಸಿಕೊಳ್ಳುತ್ತಿರುವ ಉದ್ಯಮ ಕ್ಷೇತ್ರ. ನೀವು ಈ ಬಿಸ್ನೆಸ್ ನಡೆಸೋದಕ್ಕೆ ಸಾಲ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ನೋಡಿದ್ರಲ್ಲ ವೀಕ್ಷಕರೇ, ಅರೇಕಾ ತಟ್ಟೆ ಉದ್ಯಮಗಳನ್ನು ಹೇಗೆ ಪ್ರಾರಂಭಿಸೋದು ಅಂತ. ಉತ್ತಮ ಮಾರುಕಟ್ಟೆಗಳನ್ನು ಸೃಷ್ಟಿ ಮಾಡಿಕೊಂಡ್ರೆ ಈ ಉದ್ಯಮದಲ್ಲಿ ಒಳ್ಳೆಯ ಆದಾಯ ಪಡೆಯಬಹುದು. ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಇಂತಹ ಇನ್ನಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.